ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 5ನೇ ಪಾಠವಾದ ನವ್ವಿಂಗ್ ಮೀ ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಂದಿನ 4 ಪಾಠಗಳು ಕೂಡ ಆಲ್ರೆಡಿ ನಾವು ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡಿದಿರ್ತೀವಿ, ನೋಡಿ ಕಲಿತ್ಕೊಳ್ಳಿ. ಇಲ್ಲಿ ಪಾಠ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇಲ್ಲಿ ಮಕ್ಕಳಿಗೆ ಒಂದು ಚಿಕ್ಕ ಕಥೆ ರೂಪದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಟೀಚರ್: ಹಲೋ ಮಕ್ಕಳೇ, ಇಂದು ನಮ್ಮ ಜೊತೆ ಒಬ್ಬ ಹೊಸ ಗೆಳತಿ ಇದ್ದಾರೆ. ಅವರು ಒಂದು ಕತೆ ಹೇಳ್ತಾರೆ, ಅವರು ಹೇಳುವುದನ್ನು ಗಮನವಿಟ್ಟು ಕೇಳಿ. ಈಗ ಟೀಚರು ಮಕ್ಕಳನ್ನು ನಿಲ್ಲಿಸಿ ಹೇಳತಕ್ಕಂಥದ್ದು ಇದು. ಇಂದು ನಮ್ಮ ಜೊತೆಯಲ್ಲಿ ಒಬ್ಬ ಹೊಸ ಗೆಳತಿ ಇದ್ದಾರೆ, ಅವರು ಒಂದು ಕಥೆಯನ್ನು ಹೇಳ್ತಾರೆ, ಅದನ್ನು ನೀವು ಕೇಳಿ ಅಂತ ಹೇಳ್ತಾರೆ. ಹೇಳಿದಾಗ ನೋಡ್ರಿ, ಅಲ್ಲಿ ಬಂದು ಹೇಳ್ತಾರೆ: ಹಾಯ್, ನಾನು ಮೀನಾ. ನಾನು ಶಾಲೆಗೆ ಬರುವ ದಾರಿಯಲ್ಲಿ ಮರದ ಮೇಲೆ ಕುಳಿತಿರುವ ಒಂದು ಸುಂದರವಾದ ಪಕ್ಷಿಯನ್ನು ನೋಡಿದೆ. ಅದು ಕುಹು ಕುಹು ಎಂದು ಹಾಡುತ್ತಾ ಇತ್ತು. ನಾನು ಅದನ್ನು ಮುಟ್ಟಲು ಮರದ ಹತ್ತಿರ ಹೋದೆ, ಆದರೆ ಅದು ಹಾರಿ ಹೋಯಿತು. ಆನಂತರ ನಾನು ಶಾಲೆಗೆ ಬಂದೆ. ಮತ್ತೆ ನೋಡಿ, ಈಗ ನೀವು ಹೇಳುವಿರಾ? ನೋಡಿ, ಹೇಳ್ತಾರೆ: ಹಾಯ್, ನನ್ನ ಹೆಸರು ಮೀನಾ ಅಂತೇಳಿ. ನಾನು ಶಾಲೆಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮರದ ಮೇಲೆ ಕುಳಿತಿರ್ತಕ್ಕಂಥ ಒಂದು ಕೋಗಿಲೆಯನ್ನು ನೋಡಿದೆ, ಅಥವಾ ಒಂದು ಪಕ್ಷಿಯನ್ನು ನೋಡಿದೆ. ಅದು ನೋಡೋದಕ್ಕೆ ಬಹಳ ಸುಂದರವಾಗಿತ್ತು. ಅದು ಕುಹು ಕುಹು ಅಂತ ಕೂಗ್ತಾ ಇತ್ತು, ಹಾಡ್ತಾ ಇತ್ತು. ನಾನು ಅದನ್ನು ಮುಟ್ಟಲು ಹೋದೆ, ಆದರೆ ಅದು ಹಾರಿ ಹೋಯಿತು. ಆಮೇಲೆ ನಾನೇನು ಮಾಡಿದೆ, ಶಾಲೆಗೆ ಬಂದೆ. ಈಗ ನೀವು ಹೇಳ್ತೀರಾ, ಒಂದಷ್ಟು ಕ್ವಶನ್ನ ಕೇಳ್ತೀನಿ ಅಂತ ಕೇಳಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ 3 ನೋಡಿ. ಆ ಪಕ್ಷಿಯನ್ನು ನೋಡಲು ನನಗೆ ಸಹಾಯ ಮಾಡಿದ ನನ್ನ ದೇಹದ ಭಾಗ ಯಾವುದು? ವಿಚ್ ಪಾರ್ಟ್ ಆಫ್ ಮೈ ಬಾಡಿ ಹೆಲ್ಪ್ಡ್ ಮೀ ಸಿ ದ ಬರ್ಡ್? ಆ ಪಕ್ಷಿಯನ್ನು ನೋಡೋದಕ್ಕೆ ನಂಗೆ ಸಹಾಯ ಮಾಡ್ತಕ್ಕಂಥ ಅಂಗ ಯಾವುದು? ಪಕ್ಷಿಯನ್ನು ನೋಡಲು ನಮಗೆ ಸಹಾಯ ಮಾಡ್ತಕ್ಕಂಥ ಅಂಗ ಕಣ್ಣು. ಎಷ್ಟು? ವಿಚ್ ಪಾರ್ಟ್ ಆಫ್ ಮೈ ಬಾಡಿ ಹೆಲ್ಪ್ಡ್ ಮೀ ಹಿಯರ್ ದ ಬರ್ಡ್ಸ್ ಸಿಂಗಿಂಗ್? ಆ ಪಕ್ಷಿ ಹಾಡಿದುದನ್ನು ಕೇಳಲು ನನಗೆ ಸಹಾಯ ಮಾಡಿದ ನನ್ನ ದೇಹದ ಭಾಗ ಯಾವುದು? ಅಂದರೆ ಆ ಪಕ್ಷಿ ಕುಹು ಕುಹು ಅಂತ ಕೂಗ್ತಾ ಇತ್ತು, ಆ ಶಬ್ದವನ್ನು ಕೇಳಿಸ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡ್ತಕ್ಕಂಥ ಭಾಗ ಯಾವುದು? ಕಿವಿ. ನೆಕ್ಸ್ಟ್ ನೋಡಿ, ವಿಚ್ ಪಾರ್ಟ್ ಆಫ್ ಮೈ ಬಾಡಿ ಹೆಲ್ಪ್ಡ್ ಮೀ ಟಚ್ ದ ಬರ್ಡ್? ಆ ಪಕ್ಷಿಯನ್ನು ಮುಟ್ಟಲು ಸಹಾಯ ಮಾಡಿದ ನನ್ನ ದೇಹದ ಭಾಗ ಯಾವುದು? ಟಚ್ ಮಾಡೋದಕ್ಕೆ, ಪಕ್ಷಿಯನ್ನು ಮುಟ್ಟೋದಕ್ಕೆ ಹೋಗುತ್ತೆ ಆ ಹುಡುಗಿ, ಯಾವ ಒಂದು ಭಾಗ ಸಹಾಯ ಮಾಡ್ತದೆ? ಹ್ಯಾಂಡ್, ಕೈ ಸಹಾಯ ಮಾಡ್ತದೆ. ನೆಕ್ಸ್ಟು ಇಲ್ಲಿ ಒಂದಷ್ಟು ಆ್ಯಕ್ಟಿವಿಟಿ 1 ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಹುಡುಗನ ಚಿತ್ರವನ್ನು ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ಒಂದಷ್ಟು ಖಾಲಿ ಬಾಕ್ಸ್ಗಳನ್ನು ಬಿಟ್ಟಿದ್ದಾರೆ. ಅದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ನೋಡಿರಿ, ಈ ಚಿತ್ರವನ್ನು ನೋಡಿ ದೇಹದ ಭಾಗಗಳನ್ನು ಹೆಸರಿಸಿ. ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ಕನ್ನಡದಲ್ಲಿ ಫಿಲ್ ಮಾಡಬೇಕಾಗುತ್ತೆ ಖಾಲಿ ಬಾಕ್ಸಲ್ಲಿ. ಐ ಅಂತಂದರೆ ಏನು, ಹೇರ್ ಅಂತಂದರೆ ಏನು, ಇಯರ್ ಅಂತಂದರೆ ಏನು, ಮೌತ್ ಅಂದರೆ ಏನು, ಫಿಂಗರ್ ಅಂದರೆ ಏನು, ಹ್ಯಾಂಡ್ ಅಂದರೆ ಏನು, ಫುಟ್ ಅಂದರೆ ಏನು, ಲೆಗ್. ಅದನ್ನು ಕನ್ನಡದಲ್ಲಿ ನಾವು ಬರೀತಂದರೆ ಕಣ್ಣು, ಕೂದಲು, ಕಿವಿ, ಬಾಯಿ, ಕೈ, ಬೆರಳುಗಳು, ಮತ್ತು ಪಾದ ಮತ್ತು ಕಾಲು. ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಮಕ್ಕಳು. ಅಲ್ಲಿ ಕೊಟ್ಟಿರ್ತಕ್ಕಂಥ ಭಾಗಗಳನ್ನು ಆ ಬಾಕ್ಸಲ್ಲಿ ತುಂಬಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳು ಯಾವುದು, ಮತ್ತು ನಾನು ಹೇಗೆ ಇದ್ದೀನಿ, ಮತ್ತು ನಾನು ಹೇಗೆ ಹೆಲ್ಪನ್ನು ಮಾಡ್ತೀನಿ? ಹೂ ಹ್ಯಾಮ್ ಐ, ಹೌ ಹ್ಯಾಮ್ ಐ ಹೆಲ್ಪ್ಫುಲ್ ಟು ಯು? ನಾನು ನಿನಗೆ ಸಹಾಯ ಯಾರು ನಾನು, ಹೇಗೆ ನಾನು, ಮತ್ತು ನಾನು ಹೇಗೆ ನಿನಗೆ ಸಹಾಯವನ್ನು ಮಾಡ್ತೀನಿ? ಕಣ್ಣಿನಿಂದ ಮೂಲಕ ನಾವೇನು ಮಾಡ್ತೀವಿ, ಮೂಗಿನ ಮೂಲಕ ಏನು ಮಾಡ್ತೀವಿ, ಕಿವಿಯ ಮೂಲಕ ಏನು ಮಾಡ್ತೀವಿ, ಕೈಯ ಮೂಲಕ ಏನು ಮಾಡ್ತೀವಿ, ಮತ್ತು ಕಾಲು ಮೂಲಕ ಏನು ಮಾಡ್ತೀವಿ, ಮತ್ತು ಅದು ಯಾವ ರೀತಿ ನಮಗೆ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಬರೀಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕೀವರ್ಡ್ಸನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಹೆಲ್ಪ್ ಬಾಕ್ಸು. ಐಸಿಂದ ನಾವೇನು ಮಾಡ್ತೀವಿ? ಸಿ, ಲುಕ್, ರೀಡ್, ನೋಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ, ನೋಡೋದಕ್ಕೆ ಮತ್ತು ಓದೋದಕ್ಕೆ ಸಹಾಯ ಮಾಡ್ತದೆ ಐಸ್. ಮತ್ತು ಇಯರ್ಸ್, ಮತ್ತು ಲೆಗ್ಸು, ನೋಸು, ಹ್ಯಾಂಡು, ಮೌತು, ಈ ರೀತಿ ಪ್ರತಿಯೊಂದು ಪಾರ್ಟ್ದು ಹೆಲ್ಪ್ ಏನಂತಕ್ಕಂಥದ್ದನ್ನು
ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನೋಡಿ, ಐಸಿಂದ ಏನು, ಎಲ್ಫ್ಸ್ ಅಷ್ಟು ಸಿ, ಲೆಗ್ಸ್ ಅಷ್ಟು ವಾಕ್. ಆ ರೀತಿ ವಾಕ್ಯವನ್ನು ಇಲ್ಲಿ ಬರೆಸಬೇಕಾಗುತ್ತೆ ಮಕ್ಕಳ ಕೈಯಲ್ಲಿ. ಯಾವ ಒಂದು ಅಂಗದ ಕೆಲಸ ಏನು ಮತ್ತು ಅದರಿಂದ ನಮ್ಗೆ ಏನು ಯೂಸು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅಲ್ಲಿ ಮಕ್ಕಳ ಕೈಯಲ್ಲಿ ಮಕ್ಕಳು ಬರಿಬೇಕು. ನೋಡಿ, ಕೆಳಗೆ ಕೊಟ್ಟಿರುವ ದೇಹದ ಭಾಗಗಳನ್ನು ನೋಡಿ ಅವುಗಳನ್ನು ಅವುಗಳ ಕಾರ್ಯದೊಂದಿಗೆ ಗೆರೆ ಎಳೆದು ಹೊಂದಿಸಿ. ನೋಡಿ, ಕಣ್ಣಿನ ಮೂಲಕ ನಾವು ಏನು ಮಾಡ್ತೀವಿ, ನಿಮಗೆಲ್ಲ ಕಾಣ್ತಿರ್ಬೋದು, ಪುಸ್ತಕವನ್ನು ಓದ್ತಿರ್ತಕ್ಕಂಥದ್ದು. ಮೂಗಿನ ಮೂಲಕ ಏನು ಮಾಡ್ತೀವಿ, ಅಲ್ಲಿ ನೋಡ್ತಿರ್ಬೋದು, ಹೂವಿನ ಒಂದು ಸುವಾಸನೆಯನ್ನು ಹುಡುಗಿ ತಗೊಳ್ತಾ ಇದೆ, ಅದಕ್ಕೆ ನಾವು ಗೆರೆಯನ್ನು ಎಳಿಬೇಕಾಗುತ್ತೆ. ಕೈ ಮೂಲಕ ಏನು ಮಾಡ್ಬೋದು, ನೋಡಿ ಅಲ್ಲಿ ಕೈ ಮೂಲಕ ಕಸವನ್ನು ಗುಡಿಸ್ತಾ ಇದ್ದಾವೆ ಮಕ್ಕಳು, ಅದಕ್ಕೆ ನೀವು ಅಲ್ಲಿ ಹೊಂದಿಸ್ಬೇಕಾಗುತ್ತೆ. ಮತ್ತು ಮೌತು, ಅಲ್ಲಿ ಕಬ್ಬನ್ನು ತಿಂತಿರ್ತಕ್ಕಂಥ ಒಂದು ಹುಡುಗ, ಅಲ್ಲಿಗೆ ನೀವು ಅದನ್ನು ಹೊಂದಿಸ್ಬೇಕಾಗುತ್ತೆ. ಮತ್ತು ಕಾಲು ಫುಟ್ಬಾಲನ್ನು ಆಡ್ತಾ ಇದ್ದಾರೆ, ಅದಕ್ಕೆ ನೀವು ಅಲ್ಲಿ ಹೊಂದಿಸ್ಬೇಕಾಗಿರ್ತದೆ. ನಂತರ ನೋಡಿ, ಲುಕ್ ಅಟ್ ದಿಸ್ ಪಿಕ್ಚರ್ ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್. ಚಿತ್ರಗಳನ್ನು ನೋಡಿ ಅವುಗಳ ಬಗ್ಗೆ ಚರ್ಚಿಸಿ. ನೋಡಿ, ನಮಗೆ ಅಲ್ಲಿ ಮೊದಲನೇದು ಅಲ್ಲುಜ್ತಾ ಇರ್ತಕ್ಕಂಥ ಒಂದು ಚಿತ್ರವನ್ನು ನೋಡ್ಬೋದು. ಅವುಗಳ ಬಗ್ಗೆ ಮಕ್ಕಳ ಕೈಲಿ ಹೇಳಿಸ್ಬೇಕಾಗುತ್ತೆ. ಬ್ರಷು ಮತ್ತು ಪೇಸ್ಟನ್ನು ಯೂಸ್ ಮಾಡಿಕೊಂಡು ನಮ್ಮ ಹಲ್ಲುಗಳನ್ನು ಸ್ವಚ್ಛ ಮಾಡ್ಕೋತೀವಿ ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಲೈನ್ಸ್ಗಳನ್ನು ಹೇಳಿಸಿ. ಮತ್ತು ಸೋಪು ಮತ್ತು ನೀರಿನ ಮೂಲಕ ನಾವು ಹ್ಯಾಂಡ್ ವಾಶ್ ಮಾಡ್ಕೋತೀವಿ. ಮತ್ತು ಸೋಪು, ಬಕೆಟು ಮತ್ತು ಟವಲು, ನೋಡಿ ಸ್ನಾನ ಮಾಡ್ಬೇಕಾದ್ರೆ ಬಳಸ್ತಕ್ಕಂಥ ವಸ್ತುಗಳು. ಮತ್ತು ನಮಗೆ ಉಗುರನ್ನ ಕಟ್ ಮಾಡೋದಕ್ಕೆ ಅಲ್ಲಿ ಉಗುರು ಕಟ್ಟರ್ ಇದೆ. ಮತ್ತು ತಲೆಯನ್ನು ಬಾಚ್ಕೊಳ್ಳೋದಕ್ಕೆ ಬಾಚಣಿಗೆ, ಮತ್ತು ಅಲ್ಲಿ ನೀವು ಎಣ್ಣೆಯನ್ನು ನೋಡ್ಬೋದು. ಇದ್ರ ಬಗ್ಗೆ ಮಕ್ಕಳಾದರೆ ಏನು ಮಾಡಬೇಕಾಗುತ್ತೆ, ಚರ್ಚೆಯನ್ನು ಮಾಡಿಸ್ಬೇಕಾಗುತ್ತೆ. ಇದರಿಂದ ಏನು ಮಾಡ್ತೀವಿ, ಇದರಿಂದ ಏನು ಯೂಸು, ಯಾಕೆ ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಕ್ಕಳ ಕೈಲಿ ಚಟುವಟಿಕೆಯನ್ನು ಮಾಡಿಸ್ಬೇಕಾಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ವಾಟ್ ಡು ವಿ ಯೂಸ್ ಟು ಬ್ರಷ್ ಅವರ್ ಟೀತ್? ನಾವು ಹಲ್ಲುಗಳನ್ನು ಉಜ್ಜಲು ಏನನ್ನು ಬಳಸ್ತೀವಿ? ಹಲ್ಲುಗಳನ್ನ ಉಜ್ಜೋದಕ್ಕೆ ನಾವು ಏನು ಬಳಸ್ತೀವಿ, ಪೇಸ್ಟನ್ನು ಬಳಸ್ತೀವಿ. ನಾವು ಹಲ್ಲುಗಳನ್ನು ಹೇಗೆ ಉಜ್ಜಬೇಕು, ಹಲ್ಲುಗಳನ್ನು ಯಾಕೆ ಉಜ್ತೀವಿ ಅಂತಕ್ಕಂಥದ್ದನ್ನು ನೀವು ಬರೀಬೇಕಲ್ಲಿ. ಉಗುರುಗಳನ್ನು ಕತ್ತರಿಸಲು ನಾವು ಏನನ್ನು ಬಳಸ್ತೀವಿ, ನಾವು ಯಾಕೆ ಉಗುರುಗಳನ್ನ ಕತ್ತರಿಸಬೇಕು, ಊಟಕ್ಕೆ ಮೊದಲು ನೀವು ಏನು ಮಾಡ್ತೀರಾ, ನಾವು ಯಾವಾಗ ಕೈಗಳನ್ನು ತೊಳಿಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳನ್ನು ಕ್ವಶನ್ಗಳನ್ನು ಕೇಳೋದ್ರ ಮೂಲಕ ಮಕ್ಕಳಲ್ಲಿ ಏನು ಮಾಡಬೇಕು, ಈ ವಿಷಯಗಳನ್ನು ಚರ್ಚೆಯನ್ನು ಮಾಡಬೇಕಾಗಿರ್ತದೆ. ನೆಕ್ಸ್ಟ್ ನೋಡಿರಿ, ನನ್ನನ್ನು ನೋಡಿ ನಾನು ಮಾಡಿದಂತೆ ಮಾಡಿ. ಬ್ರಷಿಂಗ್ ಟೀತ್, ಕೂಮಿಂಗ್ ಹೇರ್, ವಾಷಿಂಗ್ ಹ್ಯಾಂಡ್ಸ್, ಬಾತಿಂಗ್, ಕಟ್ಟಿಂಗ್ ನೈಲ್ಸ್. ನೋಡಿ, ಇಲ್ಲಿ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಮಾಡಿಸ್ಬೋದು. ಏನಪ್ಪ ಅಂತಂದರೆ, ಮಕ್ಕಳಿಗೆ ಆ್ಯಕ್ಷನ್ ಮಾಡೋದ್ರ ಮೂಲಕ ಏನು ಮಾಡಬೇಕು, ಮಕ್ಕಳಿಗೆ ಈ ಒಂದು ಚಟುವಟಿಕೆಯನ್ನು ಅಥವಾ ಗೇಮ್ ಮುಖಾಂತರ ಈ ಒಂದು ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇನ್ನು ಚಟುವಟಿಕೆ 4 ಕೊನೆಯಲ್ಲಿ ಒಂದು ಸಿಂಗ್ ಆ್ಯಂಡ್ ಎಂಜಾಯ್ ಅಂತೇಳಿ ಒಂದು ಪೊಯಮನ್ನು ಕೊಟ್ಟಿದ್ದಾರೆ. ಒಂದು ರೈಮನ್ನು ನೀವು ಅಲ್ಲಿ ಮಕ್ಕಳಲ್ಲಿ ಹೇಳಿಸ್ಬೋದು. ನಮಗಿವೆ 2 ಕಣ್ಣುಗಳು ಒಳ್ಳೆಯದನ್ನೇ ನೋಡಲು, ನಮಗಿವೆ 2 ಕಿವಿಗಳು ಒಳ್ಳೆಯದನ್ನೇ ಕೇಳಲು, ನಮಗಿವೆ 2 ಕಾಲುಗಳು ನಡೆಯಲು ಒಳ್ಳೆಯ ಹಾದಿಯಲ್ಲಿ, ನಮಗಿವೆ 2 ಕೈಗಳು ಮಾಡಲು ಒಳ್ಳೆಯ ಕಾರ್ಯವನ್ನು, ನಮಗಿದೆ 1 ಮೂಗು ಸವಿಯಲು ಒಳ್ಳೆಯ ಗಾಳಿಯನ್ನು, ನಮಗಿದೆ 1 ನಾಲಿಗೆಯು ಒಳ್ಳೆಯ ನುಡಿಗಳ ನುಡಿಯಲು. ಈ ರೈಮನ್ನು ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ ಈ ಒಂದು ಪಾಠವನ್ನು ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇಷ್ಟು ಈ 5ನೇ ಪಾಠದ ಒಂದು ವಿಚಾರ ಆಗಿರುತ್ತದೆ.